ಬೆಂಗಳೂರು ಒಂದು 5-6 ಥಿಯೇಟರ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಹುಬ್ಬಳ್ಳಿ ಒಂದು 2 ಥಿಯೇಟರ್, ದಾವಣಗೆರೆ 2 ಥಿಯೇಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಕಾಡುಗೋಡಿ ಶ್ರೀನಿವಾಸ ಥಿಯೇಟರ್ ಇದೆ. ಈಗ ನನಗೆ ತೆಗೆಸಿದ್ದೀನಿ ಸರ್ ಸಿನಿಮಾ. ಈಗ ಇಲ್ಲಿ ಬ್ಯಾಟ್ಮ್ಯಾನರ್ ಸಿನಿಮಾ ಬಂತು, ಅದಾದ್ಮೇಲೆ ಎಂಥದ್ದು ಅನಿಮಲ್ ಸಿನಿಮಾ ಬಂತು. ಅವ್ರ ಜೊತೆ ಹೆಂಗಂದ್ರೆ ನಾವು ಕಾಸು ಕೊಟ್ಟಿದ್ದಾದ್ಮೇಲೆ ನಮ್ಮನ್ನ ಎತ್ತು ಪಕ್ಕಕ್ಕೆ ಇಕ್ತಾರೆ. ಜನ ಒಂದಷ್ಟು ಜನ ಥಿಯೇಟರ್ ಇರ್ತದೆ, ಇನ್ನೊಂದಷ್ಟು ಜನಕ್ಕೆ ಸಿನಿಮಾ ಮುಟ್ಲಿ ಅನ್ನೋದ್ರ ಮುಂದೆ ಅವ್ರದ್ದೇನೋ ಕಮಿಟ್ಮೆಂಟ್ ಇರ್ತಾರೆ, ಯಾರೋ ಫ್ರೆಂಡ್ ಸರ್ಕಲ್ ಇರ್ತದೆ ಅವ್ರದ್ದು. ಕಟ್ಟಬೇಕಾಗ್ತದೆ. ಹೌದು, ಮಾಲಲ್ಲಿ ಸಿನಿಮಾ ನಾವು ಮಾಲಲ್ಲಿ ಇಟ್ಕೊಂಡಾಗ ಮಾಲ್ ಜನ ಹೆಂಗಾಗವ್ರೆ ಸಂಸ್ಕೃತಿ ಅಂದ್ರೆ, ನಾವು ಬೇರೆ ಆಡಿಯನ್ಸ್ ಬಗ್ಗೆ ಮಾತಾಡೋಷ್ಟು ಧೈರ್ಯ ಇಲ್ಲ. ನಾನು ಒಬ್ಬ ಸಿನಿಮಾ ಆಡಿಯನ್ನೇ ಕೂಡ. ಒಂದು ಸಿನಿಮಾ ಆಡಿಯನ್ ಮನ್ಸೊಳಗೆ ಫಿಕ್ಸ್ ಆಗಿರ್ತದೆ. ಯಾವುದೋ ಒಂದು ಕನ್ನಡ ಸಿನಿಮಾ 1.25 ಕೋಟಿ 1.25 ಕೋಟಿ ಖರ್ಚು ಮಾಡೋರು, ಅಷ್ಟೇ ಖರ್ಚು ಮಾಡೋರು ಅಂದ್ರೆ ಅವ್ರು ಮೊದಲೇ ಬರ್ಕೊಬಿಡ್ತಾರೆ. ಈ ಸಿನಿಮಾ ನಮ್ಮ ಮೈಂಡ್ ಸೆಟ್ಗಿಂತ ಕೆಳಗಡೆ ಆದಂತ ಆಡಿಯನ್ ಮೈಂಡ್ಗೆ ಹೋಗ್ಬಿಟ್ಟಿರ್ತದೆ ಮೊದಲು. ನಾನು ಆ ಪರಿಸ್ಥಿತಿನ ನಾವು ನಿರ್ಮಾಪಕರಾಗಿ ಎಲ್ಲಿಂದ ಆಸೆ ತರಬೇಕು ಅವ್ರನ್ನ? ನನ್ನ ಶಕ್ತಿ ಇಲ್ಲ. ಪ್ರತಿ ಜನಕ್ಕೆ ಸಿನಿಮಾ ನಾವು ಮುಟ್ಟಿಸ್ತೀವಿ ಅಂದ್ರೆ, ಮೊನ್ನೆ ಯಾವತ್ತೂ ನಮ್ಮ ನಿರ್ಮಾಪಕರು ಹೇಳಿದ್ರು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದ್ರು, 1 ಕೋಟಿ ಸಿನಿಮಾ 3 ಕೋಟಿ ಖರ್ಚು ಮಾಡಬೇಕು. 3 ಕೋಟಿ ನಾವು ಬ್ಯಾನರ್ಗಳು ಬಿತ್ತಿದ್ರು ಕೂಡ ನಮ್ಮ ಸಿನಿಮಾದೊಳಗೆ ದರ್ಶನ್ ಸರ್ ಇಲ್ಲ, ಸುದೀಪ್ ಸರ್ ಇಲ್ಲ, ಕಂಟೆಂಟ್ ಚೆನ್ನಾಗಿದೆ. ಈ ಕಂಟೆಂಟ್ ನಾವು ಮುಗಿಸ್ಬೇಕು ಅಂದ್ರೆ ಸಿನಿಮಾ ಒಂದಿಷ್ಟು ಟ್ರೈಲರ್ ಕೊಟ್ಟಿರ್ತೀವಿ, ಯಾರೋ ಆನಂದ್ ಅಡಿಯೋ ಅಂತ ಅವ್ರು ಟೈಪ್ ಮಾಡ್ಕೊಂಡಿರ್ತೀವಿ. ಸಿನಿಮಾ ಚೆನ್ನಾಗಿದೆ ಅಂತ ಹೆಂಗೆ ಜನಕ್ಕೆ ಮುಗಿಸ್ಬೇಕು ನಾವು? ಯಾವ ದಾರಿ ಅದು? ಒಂದು ಶೋ ಕೊಡ್ತಾರೆ ಕನ್ನಡ ಸಿನಿಮಾ, ಇಲ್ಲಿ ಯಾವುದೇ ಮಲ್ಟಿಪ್ಲೆಕ್ಸ್ ಹೋಗ್ಬೇಕು. ಕಾರಣ ಏನಂದ್ರೆ, ನೀವು ಏನೋ ನಿಮ್ಮ ತನನ ಸಾಬೀತು ಮಾಡಿ, ಹೀರೋ ತಂದಲ್ಲೋ ಡೈರೆಕ್ಟರ್ ತಂದಲ್ಲೋ ಸಿನಿಮಾ ಕಂಟೆಂಟ್ ಎಲ್ಲ ಸಾಬೀತು ಮಾಡಿದ್ರೆ 4-5 ಥಿಯೇಟರ್ ಕೊಡ್ತೀವಿ ಅಂತ. ಬಿಸಿ ಶೆಡ್ಯೂಲ್ ಒಳಗೆ ಜನ ಆಡಿಯನ್ಗೂ ಅವ್ರು ನಿಗದಿ ಅವ್ರೆ, ನಾವು ಇವ್ರದೇ ಸಿನಿಮಾ ನೋಡ್ಬೇಕು, ಮನೆಯಿಂದ ಎದ್ದು ಬರೋವಾಗೆ ನಾನು ಇಂಥ ಸಿನಿಮಾಗೆ ಹೋಗ್ಬೇಕು ಅಂತ. ನಾನು ಮುಗಿಸೋದು ಹೆಂಗಂದ್ರೆ 1 ತಿಂಗಳು ಟೈಮು ಬೇಕಾಗಿದೆ. ನನಗೆ ಬೇಕಾಗಿದೆ 1 ತಿಂಗಳು ಟೈಮ್. ಸತ್ಯ ಮಾತಾಡ್ತೀನಿ ನಾನು ನಿಮ್ಮ ಮಾತನ್ನ. ಒಂದಷ್ಟು ಜನಕ್ಕೆ ಮುಟ್ಟದೆ ಸಿನಿಮಾ. ಮುಟ್ಟಿರೋದ್ರ ಮಧ್ಯೆ ದೊಡ್ಡ ಸಿನಿಮಾಗಳ ಮಧ್ಯೆ ಹೆಚ್ಚು ಗುಜ್ಜಾಗಿದ್ದೀವಿ ನಾವು. ಒಂದಿಷ್ಟು ಕೈಕಾಲು ಸರಿ ಮಾಡ್ತಿದ್ದೀವಿ, ಮತ್ತೆ ಬ್ಯಾಕ್ ಟು ದ ಥಿಯೇಟರ್ಸ್. ದಯಮಾಡಿ ನಿಮ್ಮ ಸಹಕಾರ ಮಾಡಿದ್ದೆ. ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿದ್ದೆ. ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿದ್ದ 1 ತಿಂಗಳ ಕರೋನಾ ಪರಿಸ್ಥಿತಿನ ಎದುರಿಸಿದ್ವಿ. ಒಂದು ಸಿನಿಮಾ ತಂಡ ಆದಾಗ ಒಂದು ಕುಟುಂಬ ಅಂತ ಇತ್ತು. ಒಂದಷ್ಟು ಬೇಡ, ರೈಟ್, ಓಕೆ, ಆಗಿತ್ತು. ಬಟ್ ನನಗೆ ದೊಡ್ಡ ಹೋಪ್ಸು ಕನ್ನಡ ಗೊತ್ತಿಲ್ಲ ಸಿನಿಮಾ ಮೇಲೆ ಇರಲಿಲ್ಲ. ಹೌದು, ಈ ಸಿನಿಮಾ ರೆಡಿ ಇದ್ವಿ. ರೆಡಿ ಇರೋ ನಾನು ಮಾತಾಡ್ತಾ ಇದ್ದೀನಿ. ನಮ್ದು ಚಿಕ್ಕ ಸಿನಿಮಾ ಆದಾಗ ನನ್ನ ಎದುರುಗಡೆ ಇರೋನು ನನ್ಗಿಂತ ದೊಡ್ಡವನಿದ್ದ, ಒಂದು ತಪ್ಪಿಸ್ಕೊಂಡು ಇನ್ಯಾವುದೋ ಒಂದು ಡೇಟಿಗೆ ಬರ್ಬೇಕು. ನಾನು ಯಾರನ್ನೂ ಆರೋಪ ಮಾಡಕ್ ರೆಡಿ ಇಲ್ಲ. ನನ್ನ ಮೇಲೆ ನಾನು ತಗೋತೀನಿ ಆರೋಪ. ವೇಸ್ಟ್ ಆಗಲ್ಲ. ನನ್ನ ಮೇಲೆ ನಾನು ತಪ್ಪು ತಗೊಂಡಿರೋದಕ್ಕೆ ಇನ್ನೊಂದಷ್ಟು ದಿನ ನನ್ನ ಗಾಯಗಳನ್ನು ಸರಿ ಮಾಡಿ ಥಿಯೇಟರ್ ಮುಂದೆ ಬರ್ತೀನಿ, ನಿಮ್ಮ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲ, ಇಲ್ಲೇ ಕಲಿತೀನಿ. ನೀವು ಸಹಕಾರ ಬೇಕು, ನಿಮ್ ಜೊತೆಗೆ ನಿಮ್ ಸಹಕಾರ ನಾವು ಹೋಗಕ್ ಮುಂಚೆ ಕನ್ನಡ ಇಂಡಸ್ಟ್ರಿ ಹೆಂಗಂದ್ರೆ, ನಾನು ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿ ಕಲರ್ಸ್ ಕನ್ನಡ ಸಿನಿಮಾ ಮಾರಿದ್ದೀನಿ. ಅಮೆಝಾನ್ ಅಲ್ಲಿ ಕನ್ನಡ ಗೊತ್ತಿಲ್ಲ ಪಿಕ್ಚರ್. ಇಷ್ಟು ಅನುಭವ ನನಗಿದೆ. ಇಷ್ಟು ಅನುಭವ ಇದ್ರೂ ಕೂಡ ಅಷ್ಟು ದೊಡ್ಡ ಚಾನಲ್ ಇರೋರು ಒಂದು ಸಿನಿಮಾ ಅವ್ರ ಆವರೇಜ್ ಮಾರ್ಕೆಟ್ ಅಲ್ಲಿ ಓದ್ಕೊಂಡಿದ್ದಾದ್ಮೇಲೆ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತದೆ. ಅಂದ್ರೆ ನನ್ನ ಚಿಕ್ಕದಾಗಿ ಟ್ರೀಟ್ ಮಾಡ್ತಾರೆ. ನಾನು ಸಿನಿಮಾ ಸೋತಿಲ್ಲ, ನಾನು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದೀನಿ. ದುಡ್ಡಾಗಿ ಗೆಲ್ಬೇಕು, ಅದು ಬಾಕಿ ಅದೇ, ನಾನು ಗೆಲ್ತೀನಿ. ಡಿಸ್ಟ್ರಿಬ್ಯೂಟರ್ ಸಿನಿಮಾ ಥಿಯೇಟರ್ ಅಲ್ಲದೆ, ಥಿಯೇಟರ್ ಇರೋದ್ರಿಂದ ಡಿಸ್ಟ್ರಿಬ್ಯೂಟರ್ ಮುಂದೆ ನಿಂತ್ಕೊಂಡು ಬರೆಯುವಂತ ಪರಿಸ್ಥಿತಿ ಇನ್ನೂ ಇಲ್ಲ. ಈ ಥಿಯೇಟರ್ ಇಂದ ತೆಗೆದ್ರೆ ಮಾತ್ರ ನಾನು ಮಾತಾಡ್ತೀನಿ. ನಾನೇ ಕೊಡ್ಬೇಕಾಗ್ತದೆ. ಇಲ್ಲ, ಆ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ 100%. ಸರ್, ನಾನು ಮೊದಲು ಮಾತಾಡಿದೆ. ಮೊದಲು ಮಾತಾಡುವಾಗ ಸಿನಿಮಾ ಅಂದ್ರೆ ದುಡ್ಡು ತಂದು ಕಾರ್ ತಗೊಂಡ್ರೆ ಕಾರ್ ಆಗ್ತದೆ. ಸಿನಿಮಾ ನೋಡಿದ್ದೀನಿ ಸರ್. ಆನಂದ್ ಅಡಿಯೋದಲ್ಲಿ ನಾನು ರೈಟ್ಸ್ ಮಾಡಿದ್ದೀನಿ, ಒಂದಿಷ್ಟು ದುಡ್ಡು ನೋಡಿದ್ದೀನಿ. ಅದಾದ್ಮೇಲೆ ಇನ್ನೂ ಬೇರೆ ದುಡ್ಡು ಇಸ್ಕೊಳ್ಳೋದು ನನಗೆ ಗೊತ್ತಿದೆ ಅನ್ನೋದ್ರ ಮೇಲೆ ಸಕ್ಸಸ್ ಅನ್ಕೊಂಡಿದ್ದೀನಿ. ನಾನು ನೋಡ್ತೀನಿ, ಆ ದುಡ್ಡು ನೋಡ್ತೀನಿ ಅನ್ನೋ ಶಕ್ತಿ ನನಗೆ.